ಗೋಕುಲಂ ಕೂಡವ ಸಂಘದ 20ನೇ ವಾರ್ಷಿಕ ಸರ್ವಸದಸ್ಯ ಸಭೆ ಹಾಗೂ ಬಜೆಟ್ ಅನುಮೋದನೆ. ಗೋಕುಲಂ ಕೂಡವ ಸಂಘದ ಮೈಸೂರಿನ 20ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ಸಂಘದ ಅಧ್ಯಕ್ಷತೆ ಶ್ರೀ ಇತಚಂದ ಬಿ ಮುದ್ದಯ್ಯ ಅವರು ವಹಿಸಲಿದ್ದಾರೆ. ಸಂಘದ ಕಾರ್ಯದರ್ಶಿ ಶ್ರೀಮತಿ ಚೆಂಡಾ ನವೀನ್. ಸಭೆಯ ಪ್ರಮುಖ ವಿಷಯಗಳು 2025-2026 ಸಾಲಿನ ವಾರ್ಷಿಕ ವರದಿ ಮತ್ತು ಲೆಕ್ಕಪತ್ರ ಮಂಡನ, 2026-2027 ಸಾಲಿನ ಬಜೆಟ್ ಅನುಮೋದನೆ, ಲೆಕ್ಕ ಪರಿಶೋಧಕ ನೇಮಕ, ಹೊಸ ಸದಸ್ಯರಿಗೆ ಸ್ವಾಗತ ಮತ್ತು ನಿಧನರಾದ ಸದಸ್ಯರಿಗೆ ಸಂತಾಪ, ಕೊಡವ ಸಮುದಾಯದ ಅಭಿವೃದ್ಧಿ ಮತ್ತು ಸಂಘದ ಭವಿಷ್ಯದ ಯೋಜನೆಗಳ ಬಗ್ಗೆ ಈ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ವರದಿ ಕಾಂತರಾಜು ಕೆ, ಪ್ರಜಾಪವರ್ ಟಿವಿ, ಮೈಸೂರು. ನಾನು ಶ್ರೀಮತಿ ಅಣ್ಣಾರ್ಕಂಡ ಪ್ರತಿಮಾ ತಿಮ್ಮಯ್ಯ. ಇವತ್ತು ಪ್ರಜಾ ಪವರ್ ಚಾನೆಲ್ ಅನ್ನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಅಭಿನಂದನೆ ಹೇಳುತ್ತಾ, ನಮ್ಮ ಈ ಕೊಡವ ಸಮಾಜದಲ್ಲಿ ಇವತ್ತು ನಡೆದಂತ ಕಾರ್ಯಕ್ರಮ ಯಾವುದು ಅಂತಂದ್ರೆ, ಮೈಸೂರಲ್ಲಿ 14 ಸಂಘ ಸಂಸ್ಥೆಗಳಿದೆ, ಕೊಡವ ಸಂಘ ಸಂಸ್ಥೆಗಳು. ಅದರಲ್ಲಿ ಗೋಕುಲಂ ಕೊಡವ ಸಂಘ ಕೂಡ ಒಂದು. ಅದರ ಈ ವರ್ಷ ವಾರ್ಷಿಕ ಮಹಾಸಭೆ ಮತ್ತು ಸಂತೋಷಕೂಟವನ್ನ ನಾವು ನಡೆಸ್ತಾ ಇದ್ದೀವಿ. ಈಗ ವಾರ್ಷಿಕ ಮಹಾಸಭೆ ಮುಗೀತಾ ಬಂತು. ನಮ್ಮ ಕಾರ್ಯಕ್ರಮಗಳು ಹೇಗಿದೆ ಅಂತಂದ್ರೆ, ಬೆಳಿಗ್ಗೆ 9:30ಗೆ ಪ್ರಾರಂಭವಾದ್ರೆ ಸಾಯಂಕಾಲ 3:30 ತನಕ ಇರುತ್ತೆ. ಇಲ್ಲಿ ಆಟೋಟಗಳ ಸ್ಪರ್ಧೆಗಳಿರುತ್ತೆ. ಆಮೇಲೆ ವಿದ್ಯಾಕ್ಷೇತ್ರದಲ್ಲಿ ಯಾರೆಲ್ಲ ಒಳ್ಳೆ ಅಂಕಗಳನ್ನ ತೆಗೆದಿರ್ತಾರೆ ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೋಸ್ಕರ ನಾವು ಅವರಿಗೆ ಕೂಡ ಬಹುಮಾನವನ್ನ ಕೊಡ್ತೇವೆ. ಆಮೇಲೆ ಬಂದ ಎಲ್ರಿಗೂ ಕೂಡ ಅವರನ್ನ ಒಂದು ಸ್ಪೆಷಲ್ ಆಗಿ ಅವರಿಗೆ ಸಂತೋಷವಾಗಿರ್ಲಿ ಅಂತ ಹೇಳಿ ಅವರಿಗೆ ಆಟೋಟಗಳ ಸ್ಪರ್ಧೆಗಳನ್ನ ಇಟ್ಟಿರ್ತೇವೆ. ಹಾಗೆ ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬಂದಂತಹ ಅಚೀವರ್ಸ್ ಅಂತ ಏನ್ ಹೇಳ್ತೀವಿ ಅವರಿಗೆ ನಾವು ಸನ್ಮಾನವನ್ನು ಕೂಡ ಮಾಡ್ತೀವಿ. ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಇವಾಗ ನಮ್ಮ ಈ ವಾರ್ಷಿಕ ಮಹಾಸಭೆಯಲ್ಲಿ ಪ್ರಾರ್ಥನೆಯಿಂದ ಹಿಡಿದು ಆಮೇಲೆ ವರ್ಷದಲ್ಲಿ ಖರ್ಚು ವೆಚ್ಚ ಎಷ್ಟಾಯ್ತು ಅದನ್ನ ನಾವು ಸಭೆಗೆ ತಿಳಿಸ್ತೇವೆ. ಆಮೇಲೆ ವರ್ಷದಲ್ಲಿ ಆದಂತ ಆಕ್ಟಿವಿಟೀಸ್ ಏನೆಲ್ಲ ಇದೆ ಅದನ್ನ ಕೂಡ ನಾವು ಸಭೆಗೆ ತಿಳಿಸ್ತೇವೆ. ಆಮೇಲೆ ಸಭೆಗೂ ಕೂಡ ಒಂದು ಪವರ್ ಅನ್ನ ಕೊಟ್ಟು ಅವರು ಕೂಡ ಬಂದು ಮಾತಾಡ್ಬೋದು, ಅವರ ಅನಿಸಿಕೆಗಳನ್ನ ಹೇಳ್ಬೋದು. ಹೀಗೆ ನಾವು ಇದು 20ನೇ ವರ್ಷದ ವಾರ್ಷಿಕ ಮಹಾಸಭೆ. ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೇನೆ, ನನ್ನ ಜೊತೆಯಲ್ಲಿ ನಿಂತವರೆಲ್ಲ ಈ ಪದಾಧಿಕಾರಿಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಇದು ನಾನು ನಮ್ಮ ಸಂಘದ ಬಗ್ಗೆ ಹೇಳುವಂತ ಮಾತು. ಇದು ನಾವು ನೋಡಿ, ಕೊಡಗನ್ನ ಬಿಟ್ಟು ಎಷ್ಟೋ ವರ್ಷಗಳಿಂದ ಹೆಲ್ತ್ ಇಶ್ಯೂಸ್ ಇರುವಾಗ ಅಥವಾ ಆರೋಗ್ಯ ಸಮಸ್ಯೆಗೋಸ್ಕರ, ವಿದ್ಯೆಗೋಸ್ಕರ, ಕೆಲಸಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ ಅನೇಕ ಕೊಡವರು ಮೈಸೂರಿಗೆ ಬಂದಿದ್ದಾರೆ. ಬಂದ ಮೇಲೆ ಏನಾಗುತ್ತೆ ಅಂತಂದ್ರೆ, ನಮಗೆ ಫಾರ್ ಶೇರಿಂಗ್ ಅಂಡ್ ಕೇರಿಂಗ್ ಅಂತ ಏನ್ ಹೇಳ್ತೀವಿ, ಆ ಕಡೆ ಈ ಕಡೆ ಸಹಕಾರ ಮಾಡೋದಕ್ಕೆ, ಒಳ್ಳೇದು ಕೆಟ್ಟದ್ದು ಆದಾಗ ನಮ್ಮವರು ಅಂತ ಬೇಕಲ್ವಾ. ನಮ್ಮ ಸ್ವಂತ ಸಂಸಾರಗಳನ್ನ ಬಿಟ್ಟು ಬಂದಿರ್ತೀವಿ, ರಿಲೇಟಿವ್ಸ್ ಅನ್ನ ಬಿಟ್ಟು ಬಂದಿದ್ದಾಗ ನಮ್ಗೆ ಬೇಕಾಗಿರೋದು ನಮ್ಮಲ್ಲಿ ಇರುವಂತ ನಮ್ಮ ಎಲ್ಲಾ ಕಮ್ಯುನಿಟಿ ಸೇರಿ ಯಾವಾಗ್ಲೂ ಒಟ್ಟಾಗಿ ಇರ್ಬೇಕು, ಸಾಲಿಡಾರಿಟಿ ತೋರಿಸ್ಬೇಕು, ಒಳ್ಳೇದು ಕೆಟ್ಟದನ್ನ ಹಂಚ್ಕೋಬೇಕು, ಸಂತೋಷ ಪಡ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ನಾವು ಮಾಡ್ತೇವೆ. ಆದ್ರೆ ನಮ್ಮ 14 ಸಂಘ ಸಂಸ್ಥೆಗಳಿಗೆ ದೊಡ್ಡ ಮುಖ್ಯ ಸಂಸ್ಥೆ ಅಂತಂದ್ರೆ ಈ ಕೊಡವ ಸಮಾಜ. ನಾವು ಎಷ್ಟೇ ವರ್ಷಗಳಿಂದ ಕೊಡಗು ಬಿಟ್ಟು ಬಂದಿದ್ರು ಕೂಡ ನಮ್ಮ ಕಿರಿಯವರಿಗೆ ಹೇಳುದೇನಪ್ಪಾ ಅಂತಂದ್ರೆ, ಹಿರಿಯವರು ಅವರ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮೈಸೂರಲ್ಲಿ ಆರೋಗ್ಯ ಸಂಸ್ಥೆಗಳು ತುಂಬಾ ಇದೆ, ಹಾಗಾಗಿ ಆರೋಗ್ಯವಂತರಾಗಿರ್ಲಿ ಅಂತ ಹೇಳ್ತೀನಿ. ಆಮೇಲೆ ವ್ಯಾಪಾರಕ್ಕೆ ಬಂದವರು, ತುಂಬಾ ದೊಡ್ಡ ಬೆಸ್ಟ್ ಸಿಟಿ ಮೈಸೂರು, ವ್ಯಾಪಾರವನ್ನ ಚೆನ್ನಾಗಿ ಮಾಡ್ಲಿ, ಏಳಿಗೆ ಬರ್ಲಿ ಅಂತ ಹೇಳ್ಕೊಳ್ತೇನೆ. ಆಮೇಲೆ ಮಕ್ಕಳಿಗೆ ಎಸ್ಪೆಷಲಿ ವಿದ್ಯಾರ್ಥಿಗಳು ಅವರು ತಮ್ಮ ರೂಟ್ ಅನ್ನ, ತಮ್ಮ ಬುಡ ಅಂದ್ರೆ ಕೊಡಗಿನಲ್ಲಿ ನಮ್ಮ ಒಂದು ರೂಟ್ ಅಂತ ಇದೆ, ಅದನ್ನ ಮರೆಯದೆ ಮುಂದಕ್ಕೆ ಹೋಗ್ಲಿ, ಒಳ್ಳೇದಾಗ್ಲಿ, ನಮ್ಮ ಕೊಡಗಿಗೆ, ಕೊಡವ ಕಮ್ಯುನಿಟಿಗೆ ಒಳ್ಳೆ ಹೆಸರು ತರಲಿ, ಕೀರ್ತಿ ತರಲಿ, ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಹೋಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಗೋಕುಲಂ ಕೊಡವ ಸಂಘದ ಪದಾಧಿಕಾರಿಗಳನ್ನ ನಿಮಗೆ ಪರಿಚಯ ಮಾಡಕ್ಕೆ ಇಷ್ಟಪಡ್ತೇನೆ. ನಮ್ಮ ಅಧ್ಯಕ್ಷರು ಶ್ರೀ ಐತಿಚಂಡ ಲಾಲಾ ಮುದ್ದಯ್ಯ ಅಂತ ಹೇಳಿ, ನಮ್ಮ ಉಪಾಧ್ಯಕ್ಷರು ಇಟ್ಟಿರ ಕಾಶ್ಯಪ್ಪ ಅಂತ ಹೇಳಿ, ನಮ್ಮ ಕಾರ್ಯದರ್ಶಿ ಶ್ರೀಮತಿ ಚಾನಂಡ ನವೀನ್ ಅವರು, ನಮ್ಮ ಉಪ ಕಾರ್ಯದರ್ಶಿ ಉಳ್ಳಿಯಡ ಶ್ರೀ ಚಿದಾನಂದ ಅಂತ ಹೇಳಿ, ನಮ್ಮ ಖಜಾಂಚಿ ಅಂದ್ರೆ ಟ್ರೆಜರರ್ ಚಾನಂಡ ಶ್ರೀಮತಿ ಅಶ್ವಿನಿ ಅವರು. ಅದಲ್ಲದೆ ನಮ್ಮಲ್ಲಿ 17 ಸಮಿತಿ ಸದಸ್ಯರಿದ್ದಾರೆ. ಸಿ ಎ ಕುಟ್ಟಪ್ಪ ಅಂತ, ಬಾಕ್ಸಿಂಗ್ ಕೋಚು. ನಾನು ಇವಾಗ ಹೆಡ್ ಕೋಚ್ ಆಗಿದ್ದೀನಿ ಬಾಕ್ಸಿಂಗ್ ನ್ಯಾಷನಲ್
ಟೀಮ್ಗೆ ನಾನು ಹೆಡ್ ಕೋಚ್ ಆಗಿದ್ದೀನಿ. ಇವಾಗ ರೀಸೆಂಟ್ಲಿ ಕಾಮನ್ ಗೇಮ್ಸಲ್ಲಿ ಟೋಟಲ್ 10 ಮೆಡಲ್ ಸಿಕ್ಕಿದೆ. ಅದರಲ್ಲಿ 7 ಗೋಲ್ಡ್ ಮತ್ತು 3 ಸಿಲ್ವರು. ಟೋಟಲ್ ಮೆಡಲ್ ಟ್ಯಾಲಿ 13. ಅದರಲ್ಲಿ ನಮ್ಮದೇ 7 ಗೋಲ್ಡ್ ಆಗಿದೆ. ಐ ಆಮ್ ರಿಯಲಿ ವೆರಿ ಪ್ರೌಡ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಕೊಡವ. ಥ್ಯಾಂಕ್ ಯು ವೆರಿ ಮಚ್.